ಒಂದು ಗಿಡ ಇತ್ತು. ಅದು ಹಿತ್ತಲ ಗಿಡ. ಅದರಲ್ಲಿ ಕೋಳಿಗಳು ಕೆಳಗ, ಆ ಗಿಡದ ಕೆಳಗ ಕೋಳಿಗಳಿದ್ದು. ಅವು ತತ್ತಿ ಮೇಲೆ ಕೂತ್ಕೊಂಡು ಮರಿ ಮಾಡ್ತಿದ್ದು. ಒಂದು ಸಲ ಏನಾಯಿತು ಅಂದ್ರೆ, ಅಲ್ಲಿ ಒಂದು ಗಿಡಗ ಅಥವಾ ಗರುಡ, ಆ ಗರುಡನ ತತ್ತಿ ಅಕಸ್ಮಾತ್ ಅಲ್ಲಿ ಬಿತ್ತು. ಎಲ್ಲೇ ಇವುಗಳ ತತ್ತಿಯ ಹತ್ತರ ಮ್ಯಾಲ ಹಾಕಿದ್ದು, ಅದು ಬಿತ್ತು ಗಾಳಿಗೆ, ಒಡಿಲಿಲ್ಲದು ಸುದೈವದಿಂದ. ಅದೇ ಇದರ ಹತ್ತರ ಬಿತ್ತು. ಕೋಳಿ ತನ್ನ ಏನಿದ್ದುವಲ್ಲ, ತನ್ನ ತತ್ತಿಗಳು ಅದರ ಕೂಡ ಅದನ್ನ ಕೂಡಿಸಿ ಅದರ ಮ್ಯಾಲ ಕೂಡ್ತಿತ್ತು. ಮುಂದೆ ಬಂದ ದಿವಸಕ್ಕೆ ಅದು ಒಡಿತು. ಎಲ್ಲ ಕೋಳಿ ಮರಿಗಳು ಹೊರಗೆ ಬಂದು ಅದು ಹೊರಗೆ ಬಂತು. ಯಾವುದು? ಗರುಡ. ಇದರ ಕೂಡ ಕೂಡಿಕೊಂಡು ಗರುಡ ಹೆಂಗಾಗಿತ್ತು ಅಂದ್ರೆ, ಅದು ಬೆಳ್ಕೋತಿತ್ತು, ಇದರಂಗ ಓಡಾಡ್ಕೋತಿತ್ತು. ಇವು ಮರಿಗಳಿದ್ದು ಅಲ್ಲ, ಕೋಳಿ ಮರಿಗಳು. ಅವಕ್ಕೇನು ಬಹಳ ಹಾರಾಕ್ ಬರ್ತದೇನು? ಏನರೇ ಒಂದು ಈಟು ಸಪ್ಪಳಾದ್ರೆ ಹೊಡ್ಕೋತ ಹೋಗಿ ಅವು ತಮ್ಮ ಬುಟ್ಟ್ಯಾಗ ಸೇರ್ಕೋತಿದ್ದು. ಅದರ ಕೂಡ ಇದು ಕೂಡ್ಕೊಂಡಿತ್ತು. ಯಾವುದು? ಗರುಡ. ಆದ್ರೆ ಇದಕ್ಕೆ ಗೊತ್ತಿರಲಿಲ್ಲ ನಾ ಗರುಡ. ಒಂದು ದಿವಸ ಗರುಡ ಬಂತು, ದೊಡ್ಡ ಗರುಡ ಬಂತು ಮ್ಯಾಲ, ಗಿಡದ ಮ್ಯಾಲ. ಆ ಗರುಡ ಬಂದ ರಭಸಕ್ಕ ಇವೆಲ್ಲ ಓಡುದು. ದೊಡ್ಡ ಕೋಳಿ, ಸಣ್ಣ ಕೋಳಿ ಎಲ್ಲ ಓಡುದು ಮನೆಯೊಳಗ. ಅದರ ಗುಡ ಇದು ಓಡಾಕ್ ಹತ್ತಿತ್ತು. ಯಾವುದು? ಗರುಡದ ಮರಿ. ಅದು ನೋಡ್ತು ಮ್ಯಾಲಿಂದ. ಅದಕ್ಕೆ ಆಶ್ಚರ್ಯ ಆಯ್ತು, ಇದ್ಯಾಕೆ ಓಡ್ತದ ಒಳಗೆ ಅಂತ. ಇಲ್ಯಾಂಗ ಬಂತಿದು. ಆ ಬಳಿಕ ಕೆಳಗಿಳಿದು ಅದನ್ನು ಹಿಡಿದು ಇದರ ಮ್ಯಾಲ ಇಟ್ಟು. ಎದರ ಮೇಲೆ? ಗಿಡದ ಮೇಲೆ ಇಟ್ಟು, ಅಲ್ಲೋ ಅಲ್ಯಾಕೆ ಓಡ್ತಾ ಇದ್ದೀಯ ಅಂತ. ಅದು ನಡಗಾಕ್ ಹತ್ತಿತ್ತು. ನನ್ನ ಬಿಡುವಂತು, ನಮ್ಮೆಲ್ಲರೂ ಒಳಗೆ ಹೋಗ್ಯಾರ, ನನ್ನ ಬಿಡು, ನಾನೇನು ಸಾಯ್ತೀನಿ ಅಂತು. ಅಲ್ಲೋ, ನೀನು ಕೋಳಿ ಅಲ್ಲ, ನೀನು ಗರುಡ. ಅದು ಅಂತು, ನಾನ್ಯಾಂಗ ಗರುಡ? ನಾನು ಕೋಳಿ. ನಮ್ಮ ತಾಯಿ ಅಲ್ಲೆದಾಳ, ನಮ್ಮ ಗೆಳೆಯರು ಅಲ್ಲೆದಾರ, ನಾವೆಲ್ಲ ಅಲ್ಲಿರೋರು. ನನಗೆ ಬಿಡು, ನನಗೆ ಬಹಳ ಭಯ ಆಗ್ತದ, ನನ್ನ ಎಲ್ಲಿದ್ದೆ ಅಲ್ಲೇ ಓದ್ಬಿಡು ಅಂತು. ಅವಾಗ ಅದು ಹೇಳ್ತು, ಅಲ್ಲೋ ನಿನ್ನ ಒಳಗೆ ಒಬ್ಬ ಗರುಡ. ಎಂಥ ಶಕ್ತಿ ಅದ ನಿನಗೆ ನೋಡು, ನಾ ಹೆಂಗ ಹಾರ್ತೇನೆ ಆಕಾಶಕ್ಕೆ, ಅಷ್ಟೇ ಸಾಮರ್ಥ್ಯ ನಿನಗದ ಅಂತು. ಅವಾಗ ನನಗೆ ಗೊತ್ತೇ ಇಲ್ಲ ಅಂತದು. ಯಾವುದು? ಮರಿ. ಅದಕ್ಕೆ ಯಾರು ಕಲಿಸಿಲ್ಲ, ಅದು ಕೋಳಿ ಕೂಡ ಕೂಡಿ ಕೋಳಿ ಆಗಿತ್ತು. ಅದಕ್ಕೆ ಹೇಡಿಗಳ ಕೂಡಿ ನಾವು ಹೇಡಿಗಳಾಗ್ತೇವೆ. ನಮಗೆ ಆಗುವುದಿಲ್ಲ ಅನ್ನೋರು ಕೂಡ ಕೂಡ್ದೇವಿ, ನಾವು ಕೋಳಿ ಮರಿ ಆಗ್ತೇವೆ ಅಷ್ಟೇ. ಇಲ್ಲೇ ನಮ್ಗೆ ಯಾಕಾಗೋದಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಯಾಕೆ? ಒಂದು ಗರುಡ ಬಂದಿಲ್ಲ ಅಷ್ಟು. ಆ ಗರುಡ ಹೇಳ್ತು, ಈಗ ನೂಕೇ ಬಿಡ್ತೀನಿ ನಿನ್ನ, ಹಾರು ಅಂತೂ. ಅದಕ್ಕೆ ನೂಕದೊಂದು ಕೂಡಲೇ ಅದು ಕೆಳಗ ಆಳವಾದ ಇದು ಗಿಡ, ದೊಡ್ಡ ಗಿಡ, ಎತ್ತರ, ಕೆಳಗೆ ಬಿದ್ದರೆ ನನ್ನ ಗತಿ ಸತ್ಯ ಹೋಗ್ತೀನಿ ಅಂತ. ಅದಕ್ಕೆ ಹಾರಿದ್ದ ಗೊತ್ತಿಲ್ಲ, ಬರೇ ಓಡಾಡಿತ್ತು ತಿಪ್ಪಿಯೊಳಗ. ಅವಾಗ ಹೆಂಗ ನೂಕ್ತು, ನೀನು ಸಾಯೇ ಬದುಕು, ಪಕ್ಷ ತೆಗೆ. ಯಾವಾಗ ಅಂಜಿಕೆಯಿಂದ ಪಕ್ಕ ಬಿಸ್ತೋ ತೇಲಾಕ್ ಶುರುವಾಯ್ತು. ಅವಾಗ ಅದು ಅಂತು, ನನಗೂ ತೇಲಾಕ್ ಬರ್ತದಲ್ಲ ಅಂತು. ತೇಲಾಕ್ ಯಾಕೆ? ಆಕಾಶದ ಎತ್ತರಕ್ಕೇರಬಲ್ಲಿ, ಏರುವಂತು. ಹಾಗ ಮನುಷ್ಯ ಯಾವುದು ಆಗೋದಿಲ್ಲ, ಆಗ್ತದ. ಚಲೆ ಜಾವಂದರು ಅಲ್ಲಿಲ್ಲ, ಹೋಗಿ ಬಿಟ್ಟು ಹೋಗಿ ಅಂದರು.
ಅಲ್ಲೊಬ್ಬ ಬಂದ, ತಿಳಕ್ ಬಂದ, ಜನ್ಮಸಿದ್ಧ ಹಕ್ಕು ಅಂದ. 30 ಕೋಟಿ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಿದ್ರು ಭಾರತೀಯರು. ಏನು ಒಬ್ಬ ಮನುಷ್ಯ ಬಂದು ಎಬ್ಸಿದ್ದ, ಗರುಡ ಎಬ್ಬಿಸ್ದಂಗೆ ಎಬ್ಸಿದ್ದ. ಹಾಗೆ ಮಹಾತ್ಮ ಗಾಂಧಿ ಚಲೆ ಜಾವ್ ಅಂದರು, ಅವರು ಹೊರಟೆ ಬಿಟ್ರು. ಎಷ್ಟು ಬರೇ ಒಂದು ವಾಕ್ಯ, 30 ಕೋಟಿ ಧ್ವನಿಗಳು, ಏನು ಸಾಮರ್ಥ್ಯ ಇದು! ಇಲ್ಲ ಅಂತ ನಾವು ನೆಲ ಹಿಡಿದು ಕೂತ್ರೆ ನಮ್ಮಂಥ ದುರ್ದೈವಿಗಳು ಯಾರು? ಈ ಮನಸ್ಸಿನ ದೌರ್ಬಲ್ಯವನ್ನ ನಾಶ ಮಾಡಬೇಕು, ಅದು ಸಾಧನ. ಇದು ದೌರ್ಬಲ್ಯ ಆಗುವುದಿಲ್ಲ ಅನ್ನುವ. ಬಡತನದ ಮಧ್ಯದಲ್ಲಿಯೇ ಸಂತೋಷ ಪಡಬೇಕು ಅಂತ ಸಾಮರ್ಥ್ಯ. ಎಲ್ಲ ಅಮೇರಿಕಾ ದೇಶದಷ್ಟು ಶ್ರೀಮಂತ ಆದ ಬಳಿಕ ಆರಾಮಿರ್ತೇವಂತೆ. ಎಲ್ಲದ ನಾವು ಏನು ದೇಶ ಕಟ್ಟೇವಿ, ನಮ್ಮಲ್ಲೇ ಒಂದು ಹಳ್ಳಿಯಲ್ಲೇ ಒಂದು ಸಣ್ಣದು 1 ಎಕರೆ ಭೂಮಿ, ಅದರಲ್ಲೇ ಅದ್ಭುತ ಬೆಳಿಬಲ್ಲೆವಿ, ಆನಂದವಾಗಿರಬಲ್ಲೆವಿ. ಅದ್ಯಾರು ಬೆಂಗಳೂರಿನವರು, ಅದ್ಯಾರು ಡೆಲ್ಲಿಯವರು ಹಂಗೆ ಮನಸ್ಸನ್ನ ನಿರ್ಮಾಣ ಮಾಡಿಕೊಳ್ಳೋದು ಸಾಧ್ಯ ಅದ ಅಂತ ಭಾವ ಬಂತು ಅಂದ್ರೆ ಮನುಷ್ಯ ಬೆಳಿತಾನ. ಅದಕ್ಕೆ ಪತಂಜಲ ಹೇಳ್ತಾರೆ, ಅದನ್ನು ನೀನು ಸಾಮಾನ್ಯನಲ್ಲ, ನೀನು ಸಾಮಾನ್ಯಲ್ಲ, ಒಳಗೆ ಇಲ್ಲ ಅದ, ನಿನ್ನ ಒಳಗೆ ತುಂಬ್ಯದ. ಎಷ್ಟು ತುಂಬ್ಯದ ಅಂದ್ರೆ ನಿನ್ನಲ್ಲಿ ದೇವಸತ್ವ ತುಂಬ್ಯದ. ನೀ ಬರೇ ಮನುಷ್ಯ ಅಲ್ಲ, ನೀನು ಸಾಕ್ಷಾತ್ ದೇವರು, ಪುರುಷ, ದೇವರು, ತತ್ವಮಸೆ. ನೀನು ಸಾಕ್ಷಾತ್ ಭಗವಂತ. ಅಷ್ಟು ಸಾಮರ್ಥ್ಯ ನಿನ್ನೊಳಗದ. ಅರವಿಂದ ಮಹರ್ಷಿ ಹೇಳಿದರು, ಮನುಷ್ಯನೇ ಸಣ್ಣವಂತ ಯಾಕೆ ತಿಳ್ಕೋತಿ ಹೇಳು? ನೀನು ಏರು 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 ಏರು. ನಿನ್ನೊಳಗ ಒಂದು ಅದ್ಭುತ ಚೇತನದ. ದ ಡಿವೈನ್ ರಿಯಾಲಿಟಿ ಈಸ್ ಹಿಡನ್ ಇನ್ ಯು. The very purpose of life is to be conscious of the divine reality which is in thy heart. ಅದ್ಭುತವಾದ ಸಾಮರ್ಥ್ಯ, ದೇವ ಸಾಮರ್ಥ್ಯ ಮನುಷ್ಯನೇ ನಿನ್ನ ಒಳಗದೆ. ಅದು ದೇವಸತ್ವ ನಿನ್ನೊಳಗದೆ. ನೀನು ಸಾಕ್ಷಾತ್ ದೇವನಾಗಬಲ್ಲಿ, ದೇವನೇ ದೇವ ಅನ್ನೋದನ್ನು ಅನುಭವಿಸಬಲ್ಲಿ. ನೀನು ಸಾಮಾನ್ಯ ಅಂತ ತಿಳ್ಕೋಬೇಡ. ನಾನು ಸಣ್ಣ ಜಾತಿ ಅವ, ನಾವು ದೊಡ್ಡ ಜಾತಿ ಅವ, ನಾವು ಹೆಣ್ಮಕ್ಕಳು, ನಾವು ಗಂಡು ಮಕ್ಕಳು, ನಾವು ಹಳ್ಳಿಗರು, ಬಡವರು, ಇದೆಲ್ಲ ತಲೆಯಾಗಿಂದ ತೆಗೆದು ಹಾಕಲಾರದೆ ಮನುಷ್ಯ ಅನುಭವಿಯಾಗಲಾರ, ಜೀವನ ಅದ್ಭುತ ಆಗಲಾರದು. ಅಂಥ ಜೀವನಕ್ಕೆ ಬಾಧಕ ಯಾವುದು? ನನಗ ಆಗೋದಿಲ್ಲ ಅಂತ ಕೈ ಚೆಲ್ಲಿಕೊಂಡ್ರೋದು.